ವ್ಯಕ್ತಿಗಳಿಗೆ ಯೋಜನೆಗಳನ್ನು ಅಂಟಿದ್ರೆ ನಾವು ಅಲ್ಲಿಂದಲೇ ಕಟ್ಟಿರ್ತಕ್ಕಂಥದ್ದು. ನೀವು ಏನಾದರೂ ಪ್ರಾಮಾಣಿಕವಾಗಿ ನಗರಸಭೆಯಲ್ಲಿ ಬಂದಂತ ಅನುದಾನವನ್ನು ಎಲ್ಲರಿಗೂ ಹಂಚಿದ್ರೆ, ನಾವು ಸರ್ಕಾರದ ಇತರ ಯೋಜನೆಗಳಲ್ಲಿ ನೀವು ಹಂಚಿದ್ರೆ ನಾವು ಆ ರೀತಿ ಹಂಚುವಂಥದ್ದಕ್ಕೆ ಆಗ್ತಾ ಇತ್ತು. ಈಗ ನಮ್ಮ ಕಾರ್ಯಕರ್ತರು 10 ವರ್ಷ ನಮಗಾಗಿ ದುಡಿದಿರ್ತಕ್ಕಂಥ ಕಾರ್ಯಕರ್ತರಿಗೆ ಇವತ್ತು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು, ನಾವು ಅವರಿಗೆ ನೋವಿಗೆ ಅವರ ಸ್ಪಂದನೆ ಮಾಡಬೇಕು ಅಂತಕ್ಕಂಥ ಕಾರಣದಿಂದ ನಾವೊಂದು ವ್ಯವಸ್ಥಿತವಾಗಿ ಇವತ್ತು 20 ಪಂಚಾಯತ್ಗಳಿಗೆ ಕೊಟ್ಟಿದ್ದೀವಿ. ಉಳಿದಂತ ಪಂಚಾಯತ್ಗಳಿಗೆ ಮುಂದಿನ ದಿನಗಳಲ್ಲಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೇನು ಹೋರಾಟ ಮಾಡ್ತೀವಂತೆ, ಖಂಡಿತ ಧಾರಾವಾಹಿ ಹೋರಾಟ ಮಾಡಿ. ನೀವೇನಾದರೂ ಇದೇ ರೀತಿ ತಂದು ಕೊಟ್ಟಿದ್ರೆ ನಾನು ಒಪ್ಕೊಳ್ತಾ ಇದ್ದೆ. ಅದರಿಂದ ನಗರಸಭೆಯಲ್ಲಿ ಖಾತೆಗಳ ಬಗ್ಗೆ ಇರುತ್ತೆ, ಅಕ್ರಮ ಖಾತೆಗಳು ನೀವೇ ಮಾಡ್ತಿರ್ತಕ್ಕಂಥದ್ದು. ಅಕ್ರಮ ಖಾತೆಗಳು ನಾನು ಇದು ಹೇಳ್ತಾ ಇದ್ದೀನಿ, ಕಾನೂನು ವಿರುದ್ಧವಾಗಿರ್ತಕ್ಕಂಥ ಖಾತೆಗಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ 2 ತಿಂಗಳಿಲ್ಲ 3 ತಿಂಗಳು ಧರಣಿ ಮಾಡಿ ಸ್ವಾಮ್ಯನ ನಾನೇ ಹಾಕ್ತೀನಿ, ಊಟದ ವ್ಯವಸ್ಥೆ ನಾನೇ ಮಾಡ್ಕೊಳ್ತೀನಿ. ಇನ್ನು ಉಪವಾಸ ಕೂತ್ರೆ ರಾತ್ರಿ ಹೊತ್ತು ಯಾರಿಗೂ ಗೊತ್ತಿದ್ದರೆ ಗ್ಲೂಕೋಸ್ ಹಾಕ್ತಂತ ಕೆಲಸವನ್ನು ಮಾಡ್ಕೊಳ್ತೇನೆ. ಸ್ವಲ್ಪ ನಾನು 10 ವರ್ಷ ಬಾಯಿ ಮುಚ್ಕೊಂಡು ಏನೋ ಜನ ಅವಕಾಶ ನಿಮಗೆ ಕೊಟ್ಟಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಿ ಅಂತ ನಾನು ಹೆಚ್ಚು ಮಾತಾಡಿರಲಿಲ್ಲ. ಆದರೆ 1 ವರ್ಷಕ್ಕೆ ಮುಂದೆ ಕಾಲ ಮೈಪಡಿಸ್ಕೊಳ್ತಕ್ಕಂಥ ಕೆಲಸಗಳು ಆಗ್ತಾ ಇದೆ. ಏನಾದರೂ ಸಮಸ್ಯೆ ಇದ್ರೆ ಏನಾದರೂ ಐದು ದೋಷ ಹಚ್ಕೊಂಡ್ರೆ ಒಳ್ಳೇದಾಗ್ತದೆ. ಆದ್ರಿಂದ ದಯವಿಟ್ಟು ನಾವು ಹೇಳೋದಿಷ್ಟೇ, ನನಗೆ 4 ವರ್ಷ ಇದೆ. 4 ವರ್ಷ ಆದ್ಮೇಲೆ ಕಡೆಯಲ್ಲಿ ತಾವು ಮಾತಾಡಿ ನಾನು ಅದನ್ನು ಸ್ವೀಕಾರ ಮಾಡಲಿಕ್ಕೆ ನಡೆಯುವುದಿಲ್ಲ. ನಾನು ಏನು ಮಾಡಿದ್ದೀನಿ ಏನಿಲ್ಲ ಅಂತಕ್ಕಂಥದ್ದು ಜನರ ಕಣ್ಣಿಗೆ ಕಾಣ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸ ನಿರ್ವಹಿಸ್ತೀವಿ. ಕಾಣದ ರೀತಿಯಲ್ಲಿ ಇದೆ ಬೇರೆ ಬೇರೆದು ಹಣ ಪಡಿತಕ್ಕಂಥ ಮತ್ತೊಂದು ಕೆಲಸಗಳಿಗೆ ನಾನು ಕೈ ಹಾಕೋದಿಲ್ಲ. ಆ ಕೆಲಸಗಳು ಯಾರು ಮಾಡಿದ್ದಾರೆ ಅವ್ರ ಮನಸ್ಥಿತಿ ಏನಿರ್ತದೆ ಅಂತಕ್ಕಂಥದ್ದು ನಾನು ಹೇಳಿ ಬಯಸ್ತೇನೆ. ಕೈಗಾರಿಕೆಗಳ ವಿಚಾರದಲ್ಲಿ ಕೈಗಾರಿಕೆಗಳು ಇವತ್ತು ಕುಸಿತ ಆಗಲಿಕ್ಕೆ ಯಾರು ಕಾರಣ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ನಮ್ಮ ಊರಿನ ಜನತೆಗೆ, ನಮ್ಮ ಕ್ಷೇತ್ರದ ಜನತೆಗೆ ಗೊತ್ತಿದೆ. ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ, ದುಡ್ಡು ಪರಿಹಾರ ಹೊಸ ಸ್ಥಿತಿ ಕೊಡಲ್ಲ, ನಿಮ್ಗೆ ಅದೇನು ಉಪಯೋಗ ಆಗಲ್ಲ ಅಂತ ಸುಳ್ಳು ಹೇಳ್ತಾರೆ. ಸುಳ್ಳು ಕೇಳ್ತೀರಾ? ದಯವಿಟ್ಟು ಒಂದೇ ಹಂತದಲ್ಲಿ ಇವತ್ತು ದುಡ್ಡು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಅದರಿಂದ ನಾನು ಹೇಳೋದು ಇಷ್ಟೇ ತಮ್ಮೆಲ್ರಿಗೂ, ಅವರು ಏನಾದರೂ ಬೇಡ ಅಂತೇಳಿ ನಿಜವಾದ ರೈತರು ಬೇಡ ಅಂತ ಹೇಳಿದ್ರೆ ನಮ್ದೇನು ತಕರಾರಿಲ್ಲ. ನಮ್ಮ ಚಿಂತಾಮಣೆಯಲ್ಲಿ ನಮ್ಮ ಜನಕ್ಕೆ ನಾವು ಈಗಾಗಲೇ ಗೊತ್ತಿದೆ. ನಾವು ಚಿಂತಾಮಣೆಯಲ್ಲಿ ಕೈಗಾರಿಕೆಗಳನ್ನ ದೊಡ್ಡ ಮಾಡುವಂಥದ್ದಕ್ಕೆ ನಾನು ಹೇಳಿದ್ದೀನಿ. ನಮ್ಮ ಭಾಗದಲ್ಲಿ ನಾವು ಮಾಡ್ಕೊಳ್ತೀವಿ, ನೀವು ಅದೇ ರೀತಿ ಇರಬೇಕು ಅಂದರೆ ನಮ್ದೇನು ಅಭ್ಯಂತರ ಇಲ್ಲ. ಯಾರು ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಅವರೇ ನಾಳೆ ನಿಮ್ಮ ಬೇರೆ ಮಕ್ಕಳಿಗೆ ಉದ್ಯೋಗ ಕೊಟ್ಟು ಗ್ಯಾರಂಟಿ ಕೊಟ್ಟರೆ ದಯವಿಟ್ಟು ಅವ್ರ ಮಾತುಗಳಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಮಕ್ಕಳಿಗೆಲ್ಲ ಉದ್ಯೋಗ ಓದಿರೋಂಥವ್ರಿಗೆ ಎಲ್ರಿಗೂ ಉದ್ಯೋಗ ಕೊಡ್ತೀವಿ ಅಂತ ಯಾರು ಹೋರಾಟಗಾರರು ಕೆಲವೆಲ್ಲ ಬೆಂಬಲವಾಗಿ ಹಿಂದೆಯಿಂದ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಕೆಲವು ರಾಜಕೀಯ ನಾಯಕರಿದ್ದಾರೆ. ವಸತಿ ವ್ಯವಸ್ಥೆ ಮಾಡುವಂಥದ್ದು ಬೇರೆ ಬೇರೆ ರೀತಿ ರೈತರು ಬಿಟ್ಟು ಬೇರೆಯವ್ರನ್ನೆಲ್ಲ ಬಿಟ್ಕೊಂಡು ಹಚ್ಕೊಂಡು ಹೋಗಿ ಕೊಟ್ಟಂತ ಮಾಡುವಂಥ ಕೆಲಸ ಮಾಡಿದ್ದೀರ. ಇವೆಲ್ಲ ನಮಗೆಲ್ಲ ಮಾಹಿತಿ ಇದೆ. ಯಾರು ಓದಿದ್ದಾರೆ, ಯಾವ ಊರಿನವ್ರು ಓದಿದ್ದಾರೆ, ಯಾರು ದುಡ್ಡು ಕೊಡ್ತಾ ಇದ್ದಾರೆ, ಯಾರು ಬಸ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಕೈ ಮುಚ್ಕೊಂಡು ಗೊತ್ತು ಆಗ್ತಿದ್ರೆ ನಮಗೆ ಗೊತ್ತಾಗಲ್ಲ ಅಂತ ಕೆಲವು ನಮ್ಮವರೇ ಕೆಲವು ಮಾಡ್ತಾ ಇದ್ದಾರೆ. ಭಾಳ ಸಂತೋಷ, ಅವೆಲ್ಲ ಗೊತ್ತಾಗ್ತದೆ. ಅದರಿಂದ ಇವತ್ತು ನಾನು ಭಾಳಷ್ಟು ಕಾರ್ಯಕ್ರಮಗಳನ್ನು ಸದ್ಯದಲ್ಲೇ ಇನ್ನೂ ಒಂದು 2-3 ಮಂಜೂರಾತಿಗೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅಂಬೇಡ್ಕರ್ ಭವನ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತೀನಿ. ವಾಲ್ಮೀಕಿ ಭವನಕ್ಕೆ 4 ಕೋಟಿ ರೂಪಾಯಿ ದುಡ್ಡು ಕೇಳಿದ್ದೀನಿ. ಮತ್ತು ಚಿಂತಾಮಣಿಯಲ್ಲಿರ್ತಕ್ಕಂಥ ನಿವೇಶನ ರೈತರು ಕೂಡ ಜಾಗ ಹುಡುಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ಅಂತಿಮ ಆದಾಗ ನಿಮ್ಮ ಗಮನಕ್ಕೆ ತರ್ತೇನೆ. ಪ್ರತ್ಯೇಕವಾದಂಥ ಬಡಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಮೇಲೆ ಚಿಕ್ಕಬಳ್ಳಾಪುರದಿಂದ ಈಗ ಹೊಸಕೋಟೆಯಿಂದ ಚಿಂತಾಮಣಿಗೆ ರೋಡು ಕಾಣಲಿಲ್ಲ, ಏನು ಎಷ್ಟು ರೋಡುಗಳು ಆಗಿದೆ ಅಂತಕ್ಕಂಥದ್ದು ನೀವೇ ತಿಳ್ಕೋಬೇಕು. ನಾವು ಸದ್ಯದಲ್ಲೇ ಇವತ್ತು ಎಲ್ಲ ಟೆಂಡರ್ಗಳಾಗಿರ್ತಕ್ಕಂಥದ್ದನ್ನ ಭವಿಷ್ಯದ
ಹತ್ತನೇ ದಿವಸದಲ್ಲಿ ಪೂಜೆಗಳನ್ನ ಮಾಡ್ತೀವಿ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಂಜೂರಾಗಿದ್ದಾವೆ. ಅವೆಲ್ಲ ನಿಮಗೆ 5 ಕೋಟಿ ಹಣ ಬಂದ್ರೆ 50 ಲಕ್ಷ ಭಾಗ ಇಟ್ಬಿಟ್ಟು ನಿರ್ಮಿತಿ ಕೇಂದ್ರಕ್ಕೂ ಇನ್ನೊಬ್ಬರಿಗೂ ಕೊಟ್ಬಿಟ್ಟು ಅವ್ರ ಹತ್ರ ಕಪ್ಪು ಕಾಣಿಕೆ ಪಡ್ಕೊಂಡು ಕೆಲಸ ಮಾಡಿದಂತ ಜಾಯಮಾನ ನಮ್ದಲ್ಲ. ಏನಿದ್ರು ಇವತ್ತು ಕಾನೂನು ಬದ್ಧವಾಗಿ ಅದು 3 ಕೋಟಿ ಇರ್ಬೋದು, 5 ಕೋಟಿ ಇರ್ಬೋದು, 6 ಕೋಟಿ ಇರ್ಬೋದು, ಟೆಂಡರ್ ಮುಖಾಂತರ ಟೆಂಡರ್ ಮಾಡಿಸಿ ಅದು ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಿರ್ವಹಣೆ ಆಗ್ತಕ್ಕಂಥ ಜವಾಬ್ದಾರಿಯಿಂದ ನಾವು ಕೈಗೊಳ್ಳತಕ್ಕಂಥ ತೀರ್ಮಾನ. ಎಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಪಾಲಿಟೆಕ್ನಿಕ್ ಇರ್ಬೋದು, ಯಾರು ಬಹಳ ಆತುರದಲ್ಲಿದ್ದೀರಾ. ನಾನು 2 ಅವಧಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ನೀವು 2 ಅವಧಿ ಶಾಸಕರಾಗಿ ಕೆಲಸ ಮಾಡಿದ್ದೀರಿ. ಜನ ತೀರ್ಮಾನ ಮಾಡ್ತಾರೆ. ಈಗ ಯಾಕೆ ಮೈ ಕಚ್ಕೊಳ್ತಾ ಇದ್ದೀರಾ? ಇನ್ನ 4 ವರ್ಷ ಸರಿಸುಮಾರು 2 ತಿಂಗಳು ಕಮ್ಮಿ ಆಗಿದೆ. 3 ವರ್ಷ 10 ತಿಂಗಳು ಕಮ್ಮಿ ಆಗಿದೆ. ಅವತ್ತು ಜನ ತೀರ್ಮಾನ ಮಾಡ್ತಾರೆ. ಚಿಂತಾಮಣಿಯಲ್ಲಿ ಜನ ಮನೆಗಳು 1000 ಮನೆ ನಾವು ಹೆಚ್ಚುವರಿಯಾಗಿ ಮನೆಗಳು ತಂದಿರ್ತಕ್ಕಂಥದ್ದು ಲೋಕಸಭೆ ಚುನಾವಣೆ ಮುಂಚಿತವಾಗಿ ನಾನು ಹೇಳಿದ್ದೇನೆ. ನೀವು 10 ವರ್ಷದಲ್ಲಿ ಎಷ್ಟು ಮನೆ ಹೆಚ್ಚುವರಿ ತಂದಿದ್ದೀರ ದಯವಿಟ್ಟು ಜನತೆಗೆ ತಿಳಿಸಿ. ಆ ಮನೆಗಳು ಹಂಚಿಕೆ ಮಾಡಿರ್ತಕ್ಕಂಥದ್ದು ಅದಕ್ಕೊಂದು ಕಾರಣ ಇದೆ. ನಾವು ಹಂತವಾಗಿ ಒಂದು ವ್ಯವಸ್ಥಿತವಾಗಿ ನಿಟ್ಟಿನಲ್ಲಿ ವಿಶೇಷವಾಗಿ ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಸಲ್ಲ ಅಂತಕ್ಕಂಥ ಸ್ಪಷ್ಟವಾದಂಥ ತೀರ್ಮಾನವನ್ನು ನಮ್ಮ ಸರ್ಕಾರ ಪಕ್ಷ ಇವತ್ತು ಮಾಡಿದೆ. ಜನ ನಮ್ಗೆ 5 ವರ್ಷದ ಅವಕಾಶ ಕೊಟ್ಟಿದ್ದಾರೆ. 5 ವರ್ಷ ಗ್ಯಾರಂಟಿಗಳನ್ನು ಮುಂದುವರಿಸ್ತೀವಿ ಅಂತ ಕೊಡ್ತಾರೆ. ಇವತ್ತು ನಾನು ತಮ್ಮಲ್ಲಿ ವಿನಿಸ್ಕೊಳ್ಳುವಂಥದ್ದು ಜನರಿಗೆ ನೀವು ಸದಾ ನೆನಪು ಮಾಡಬೇಕು. 5 ಗ್ಯಾರಂಟಿಗಳ ಬಗ್ಗೆ ನೆನಪು ಮಾಡಬೇಕಾಗುತ್ತೆ. ಜನ ಮುಚ್ಚೋಗ್ತಾರೆ. ಅದಕ್ಕೆ ಅವಕಾಶ ಹಾಕ್ತೀರಾ. ತಾವೆಲ್ಲರೂ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಸಿಲು ಜಾಸ್ತಿ ಆಯಿತು. ಆದರೆ ಕಮ್ಮಿತ್ತು ಅಂತ ಅನಿಸುತ್ತೆ. 4 ಗಂಟೆ ಜಾಸ್ತಿ ಆಯಿತು ಅಂತ. ಆದ್ದರಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೀರ. ನಾಳೆ ತಾವೆಲ್ಲರೂ ಎಷ್ಟು ಜನ ಸಾಧ್ಯ ಆಗುತ್ತೆ ಅಷ್ಟು ಜನ ಅದಕ್ಕೆ ಯುವತಿಯರಿಗೆ ಉದ್ಯೋಗ ಸಿಗ್ತಕ್ಕಂಥ ಅವಕಾಶ ಆಗ್ತಾ ಇದೆ. ನೀವು ತಲೆಗೆ ಹಾಕ್ಕೊಳ್ಳಿಲ್ಲ. ಸ್ವಲ್ಪ ನಮ್ಮವರು ವಿನಂತಿ ಮಾಡ್ಕೊಳ್ತೀರಿ, ಸ್ವಲ್ಪ ತಾಳ್ಮೆ ಇದ್ದೀರಿ. ಇವತ್ತು ವ್ಯವಸ್ಥೆ ಕೆಟ್ಟಿರೋದು ಸರಿ ಮಾಡೋದು ಸುಲಭ ಅಲ್ಲ. ನಾನು ಇವತ್ತು ಬಹಳ ಪ್ರಾಮಾಣಿಕವಾಗಿ ನಮ್ಮ ಈ ಭಾಗದ ಜನರಿಗೆ ಉದ್ಯೋಗ ಸಿಗಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಾ, ಇವತ್ತು ಜಂಗಮಕೋಟೆಯಲ್ಲಿ ಭಾಗದಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಗುರ್ತಿರುವಂಥದ್ದಕ್ಕೆ ಯಾರು ರಿಯಲ್ ಎಸ್ಟೇಟ್ ಅವರು ಕೆಲವರು ಎಲ್ಲ ಸೇರಿಕೊಂಡು ಅದಕ್ಕೆ ವಿರೋಧ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಸ್ಪಷ್ಟವಾಗಿ ಅಲ್ಲಿ ಯಾವ್ಯಾವ ಬೆಳೆ ಇದೆ, ಎಷ್ಟು ರಿಯಲ್ ಎಸ್ಟೇಟ್ನವ್ರು ಖರೀದಿ ಮಾಡಿದ್ದಾರೆ, ರಾಗಿ ಬೆಳೆ ಎಷ್ಟಿದೆ, ಬೇಸಿಗೆ ಬೆಳೆ ಎಷ್ಟಿದೆ, ಮಾವಿನ ತೋಟ ಎಷ್ಟಿದೆ, ಗೋಡಂಬಿ ತೋಟ ಎಷ್ಟಿದೆ, ನೇರಳೆ ತೋಟ ಎಷ್ಟು, ನೀಲಗಿರಿ ಎಷ್ಟಿದೆ, ಮತ್ತು ಇದು ನಮ್ಮ ಪಾಲಕರಣೆ ಎಷ್ಟಿದೆ, ದಾಳಿಂಬೆ ಎಷ್ಟಿದೆ, ಎಲ್ಲ ವಿವರವಾಗಿ ಕೊಟ್ಟಿದ್ದೀನಿ. ಖಾಲಿ ಜಾಗ ಎಷ್ಟಿದೆ ಅಂತ ಕೊಟ್ಟಿದ್ದೀನಿ. ನೀವೇ ತೀರ್ಮಾನ ಮಾಡಿ. ಬಹಳ ಫಲವತ್ತಾದ ಭೂಮಿ ಇರ್ತೈತೆ. ಕೆಲವೊಂದು ಅಗ್ರಿಮೆಂಟ್ ಹಾಕೊಂಡಿರುವಂಥವ್ರು ಬಹಳಷ್ಟು ಜನ ರೈತರು 2-3 ಅಗ್ರಿಮೆಂಟ್ ಆಗಿ ಕೊಟ್ಟಿರುವಂಥವ್ರು ಇದ್ದಾರೆ. ಅವರೆಲ್ಲರನ್ನೂ ದುರುಪಯೋಗ ಮಾಡಿಕೊಂಡು ಇವತ್ತು ನೀವು ರಿಯಲ್ ಎಸ್ಟೇಟ್ ದಂಧೆಗೆ ಅವಕಾಶ ಇಲ್ಲ ಅಂತೇಳಿ ಇವತ್ತು ಅದಕ್ಕೆ ಕೆಲವ್ರನ್ನ ಪಾಪ ಯಾರೋ ಕೆಲವರು ಏನು ಮಾಡೋದು ರೈತರ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಸಂತೋಷ. ಪ್ರಾಮಾಣಿಕವಾಗಿ ಮಾತ್ರ ನಮಗೇನು ಅಪೇಕ್ಷೆ ಇಲ್ಲ. ಇವತ್ತು ನಿಮ್ಮ ಮಕ್ಕಳು ಉದ್ಯೋಗ ಬೇಡವಾ? ಇವತ್ತು ಕೂಲಿ ಮಾಡ್ತಕ್ಕಂಥವ್ರ ಮಕ್ಕಳು ಓದಿರ್ತಕ್ಕಂಥವ್ರಿಗೆ ಉದ್ಯೋಗ ಬೇಡವಾ? ದಯವಿಟ್ಟು ಹೇಳಿ ಇರ್ತಕ್ಕಂಥದ್ದು. ಕೂಲಿ ಮಾಡುವಂಥವ್ರ ಮಕ್ಕಳು ಕೂಲಿನೇ ಮಾಡ್ಬೇಕಾ? ಅವ್ರ ಬದುಕಲ್ಲಿ ಬದಲಾವಣೆ ಆಗೋದು ಬೇಡವಾ? ಇನ್ನು ಮತ್ತೆ ಉದ್ಯೋಗಾವಕಾಶ ಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು. ಏನು ಗಾಳಿಯಲ್ಲಿ ಸೃಷ್ಟಿ ಮಾಡ್ಲಿಕ್ಕಾಗುತ್ತಾ? ಇವತ್ತು ಕೈಗಾರಿಕೆಗಳು ಸ್ಥಾಪನೆ ಆದರೆ ಯಾವ ರೀತಿ ಭಾಗ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು KGF, ಬಂಗಾರಪೇಟೆ, ಕೋಲಾರ, ಚಿಂತಾಮಣಿ, ಕೇಳೂರು, ಬಾಗೇಪಲ್ಲಿ ಆ ಕಡೆ ಕದ್ರಿಗೆ ಟಚ್ ಆಗುತ್ತೆ. ಅದನ್ನ ಹೈವೇ ಮಾಡಬೇಕು ಅಂತ ಹೇಳಿ ಕೇಂದ್ರದಲ್ಲಿ ಅದಕ್ಕೂ ಪತ್ರ ಕೊಟ್ಟಿದೆ. ಮತ್ತೆ ರಾಜ್ಯದ CIDCಯಲ್ಲಿ ಪ್ರಸ್ತಾವನೆ ಇದ್ದಂಥದ್ದು ಕೈ ಬಿಟ್ಟಿದ್ದು. ಮತ್ತೆ ಅದನ್ನ ಒಂದು ಪ್ರಯತ್ನ ಮುಂದುವರಿಸ್ತಾ ಇದ್ದೀವಿ. ಹೊಸಕೋಟೆ ನಮ್ಮ ದೇವನಹಳ್ಳಿಯಿಂದ ಕೋಲಾರ ಮುಖಾಂತರ
ಕೋಲಾರ ನಮ್ಮ ನರಸಾಪುರ ನೇಮಗಲ್ಲು ನರಸಾಪುರ ಮಾಲೂರು ಮುಖಾಂತರ ಅದೊಂದು ಸುಮಾರು 2 ಇವತ್ತು ರೈತರು ಭೂಮಿ ಕಳ್ಕೊಳ್ತಾರೆ. ಆದರೆ ರೈತರು ಯಾರು ವಿರೋಧ ಮಾಡ್ತಾ ಇದ್ದಾರ? ರೈತರು ನಮಗೆ ಸೂಕ್ತವಾದಂಥ ಬೆಲೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು 4 ಪಟ್ಟು ಇವತ್ತು ಸರ್ಕಾರ ಏನು ಸರ್ಕಾರದ ಗೈಡೆನ್ಸ್ ವ್ಯಾಲ್ಯೂವಂತೆ ಕೊಡೋದಕ್ಕೆ ರೆಡಿ ಇದೆ, ನಿಯಮ ಇದೆ. ಅದ್ರ ಮೇಲೆ ಜಿಲ್ಲಾಧಿಕಾರಿಗೆ ಎಷ್ಟು ಕೊಡೋದಕ್ಕೂ ಅವಕಾಶ ಇದೆ. ಅದನ್ನೆಲ್ಲ ತಪ್ಪದಾರಿ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರಿಗೆ ಕೊಡಲ್ಲ ಅಷ್ಟು ಅಂತ ಬರೀ 2 ಪಟ್ಟು ಕೊಡ್ತಾರೆ, ಟ್ಯಾಕ್ಸ್ ಬರುತ್ತೆ, ಟ್ಯಾಕ್ಸ್ ಫ್ರೀ ಇದು, ಟ್ಯಾಕ್ಸ್ ಬರಲ್ಲ. ಇದಕ್ಕೆ ಬೇರೆ ಜಮೀನು ತಗೊಂಡ್ರೆ ನಿಮಗೆ ಸ್ಟ್ಯಾಂಪ್ ಡ್ಯೂಟಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.